ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಸ್ಫೂರ್ತಿ ಸಂಧ್ಯಾ ವ್ಲಾಗ್. ಆ್ಯಕ್ಚುಲಿ ಈ ವಿಡಿಯೋ ಮಾಡ್ತಿರೋ ರೀಸನ್ ಏನಂದರೆ, ನಾನು ಫ್ಲಿಪ್ಕಾರ್ಟಿಂದ ಸ್ವಲ್ಪ ಐಟಮ್ಸ್ನ ಪರ್ಚೇಸ್ ಮಾಡಿದ್ದೆ. ರೀಸನ್ ಏನಂದರೆ ಕಿಚನ್ಗೋಸ್ಕರನೇ. ಆಲ್ಮೋಸ್ಟ್ ನಾನೆಲ್ಲ ಬುಕ್ ಮಾಡಿರೋದು, ಆರ್ಡರ್ ಮಾಡಿರೋ ಎಲ್ಲ ಕಿಚನ್ಗೋಸ್ಕರನೇ. ಆಲ್ಮೋಸ್ಟ್ ನೀಡಿರೋದೆ, ಏನು ಬೇಡದೇ ಇರೋದೇನು ನಾನು ಬುಕ್ ಮಾಡಿಲ್ಲ. ಇವೆಲ್ಲ ಆಲ್ಮೋಸ್ಟ್ ಬೇಕಾಗಿರೋದು. ಬಿಕಾಸ್ ನಾವು ಮುಂಚೆ ನಾನು ಸಿದ್ದು ಅಷ್ಟೇ ಇದ್ದಿದ್ದರಿಂದ ಲೈಕ್ ವಿ ಆರ್ ಅಡ್ಜಸ್ಟಿಂಗ್, ಏನಿದೆಯೋ ಅದರಲ್ಲೇ ಅಡ್ಜಸ್ಟ್ ಮಾಡ್ಕೋತಿದ್ವಿ. ಅಂದರೆ ಎಲ್ಲ ನೀಟಿಗೆ ಒಂದು ಕಡೆ ಆರ್ಗನೈಸ್ ಮಾಡ್ಕೊಬಿಡ್ತಿದ್ವಿ. ಇವಾಗ ಒಂಚೂರು ವಿ ಹ್ಯಾವ್ ಟು ಡೂ ಲೈಕ್ ನೀಟಿಗೆ ಮೇಂಟೈನ್ ಮಾಡಬೇಕಲ್ವ ಕಿಚನ್ನ. ಐ ಥಾಟ್ ಟು ಬುಕ್ ಸಮಥಿಂಗ್. ಅದು ನನ್ನ ಕಿಚನ್ನ ಸ್ವಲ್ಪ ಚೆನ್ನಾಗಿ ಕಾಣಿಸೋ ಥರ ಮಾಡೋದಕ್ಕೋಸ್ಕರ ಸ್ವಲ್ಪ ಐಟಮ್ಸ್ನ ಬುಕ್ ಮಾಡಿದ್ದೀನಿ. ಬಟ್ ಆ್ಯಕ್ಚುಲಿ ಎಲ್ಲ ಐಟಮ್ಸು ಇನ್ನೂ ಬಂದಿರೋದೇ ಇಷ್ಟು ಐಟಮ್ಸು. ಇನ್ನು ಸ್ವಲ್ಪ ಐಟಮ್ಸು ಡಿಮಾರ್ಟಲ್ಲಿ ತೊಗೊಂಡಿದ್ದೀವಿ. ಸೊ ಅದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಮಾಡ್ತೀನಿ. ಫಸ್ಟು ಇದನ್ನು ಅನ್ಪ್ಯಾಕ್ ಮಾಡೋಣ ಅಂತ. ನನಗೂ ಅಷ್ಟು ಐಡಿಯಾ ಇಲ್ಲ, ಬಟ್ ಇವೆರಡನ್ನ ನಾನು ಆಲ್ರೆಡಿ ಓಪನ್ ಮಾಡಿದ್ದೀನಿ. ಬಿಕಾಸ್ ಯಾವುದೇ ಡ್ಯಾಮೇಜ್ ಇದ್ದರೂ 7 ಡೇಸ್ ಅಷ್ಟೇ ಅಲ್ವಾ ನಮಗೆ ಟೈಮ್ ಇರೋದು. ಇದು ಆಲ್ಮೋಸ್ಟ್ ಬಂದು 6 to 5 days ಆಯಿತು. ಅದರಿಂದ ಇದನ್ನು ಓಪನ್ ಮಾಡಿ ಚೆಕ್ ಮಾಡಿದೆ. ಬಿಕಾಸ್ ಆಮೇಲೆ ಡ್ಯಾಮೇಜ್ ಇದ್ದರೆ ನಾನು ರಿಟರ್ನ್ ಮಾಡೋದಕ್ಕಾಗಲ್ಲ ಅಲ್ವಾ. ಸೊ ಲೆಟ್ಸ್ ಅನ್ಪ್ಯಾಕ್ ದಿಸ್. ಏನಿದೆ ನೋಡೋಣ. ಇದು ಐ ಡೋಂಟ್ ರಿಮೆಂಬರ್. ಓಕೆ, ಇದು ಐಡಿಯಾ ಇದೆ, ಇದೇನಂತ ಗೊತ್ತಿಲ್ಲ. ಇದು ಐ ಥಿಂಕ್ ನೆಟ್ ಅನಿಸುತ್ತೆ. ಓಕೆ, ಲೆಟ್ಸ್ ಅನ್ಪ್ಯಾಕ್ ಇಟ್. ಆ್ಯಂಡ್ ದಿಸ್ ಇಸ್ ದ ಫಸ್ಟ್ ಥಿಂಗ್. ಆಲ್ರೆಡಿ ಓಪನ್ ಮಾಡಿಬಿಟ್ಟಿದ್ದೀವಿ. ಜಸ್ಟ್ ನಿಮಗೆ ತೋರಿಸ್ತಿದ್ದೀನಿ ಅಷ್ಟೇ. ದಿಸ್ ಇಸ್ ಅ ವಾಲ್ ಹುಕ್ನ ಜಸ್ಟ್ ಟೈಲ್ಸು ಮತ್ತು ಡೋರ್ಸ್ ಹಿಂದೆ ಇಲ್ಲಾಂದರೆ ಕಬೋರ್ಡ್ಸ್ ಮೇಲೆ ಸ್ಟಿಕ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಇಲ್ಲ ಗೋಡೆ ಮೇಲೆ ಏನಾದರೂ ಮಾಡಿದ್ರೆ ಮೇ ಬಿ ನಂಗೆ ಅನಿಸುತ್ತೆ ಅದು ಗೋಡೆದು ಕಿತ್ಕೊಂಡ್ಬರುತ್ತೆ ಅನಿಸುತ್ತೆ ಪೇಂಟು. ದಿಸ್ ಹುಕ್ ಈಸ್ ವೆರಿ ಗುಡ್. ಆ್ಯಕ್ಚುಲಿ ತುಂಬ ಯೂಸ್ ಆಗುತ್ತೆ. ನಾವು ಎಲ್ಲಂದ್ರಲ್ಲಿ ಮೊಳೆ ಎಲ್ಲ ಹೊಡೆಯೋಕ್ಕಾಗಲ್ಲ. ಬಿಕಾಸ್ ನಾವಿರೋದು ಬಾಡಿಗೆ ಮನೆಯಲ್ಲಲ್ವಾ. ಸೊ ಎಲ್ಲಂದ್ರಲ್ಲಿ ಮೊಳೆ ಎಲ್ಲ ಹೊಡೆಯೋದಕ್ಕಾಗಲ್ಲ. ಅದಕ್ಕೋಸ್ಕರ ಆಲ್ಟರ್ನೇಟಿವ್ ಆಗಿ ಇದನ್ನು ಯೂಸ್ ಮಾಡ್ಕೋಬೋದು. ಬಟ್ ಆದಷ್ಟು ಗೋಡೆ ಮೇಲೆ ಹಾಕೋದನ್ನ ಅವಾಯ್ಡ್ ಮಾಡಿ. ಬಿಕಾಸ್ ಐ ಡೋಂಟ್ ಥಿಂಕ್ ಇದು ಅಷ್ಟು ಸ್ಟ್ರೆಂತ್ನ ಕ್ಯಾರಿ ಮಾಡುತ್ತೆ ಗೋಡೆ ಮೇಲೆ ಅಂತ. ಬಟ್ ಟೈಲ್ಸ್ ಮೇಲೆ ಇಲ್ಲ ಅಂದರೆ ಡೋರ್ಸ್ ಮೇಲೆ ಇಲ್ಲ ಕಬೋರ್ಡ್ಸ್ ಮೇಲೆ ಇಟ್ ಕ್ಯಾನ್ ಕ್ಯಾರಿ ಇಟ್. ಮಿನಿಮಮ್ 10 kg ಕ್ಯಾರಿ ಮಾಡುತ್ತೆ ಅಂತ ಹಾಕಿದ್ದಾರೆ ಅದರಲ್ಲಿ. ಇದು ನನಗೆ ಅರೌಂಡ್ 150-130 ಆಯಿತು. 130ಗೆ ಸಿಕ್ತು ಅನಿಸುತ್ತೆ. ಇದರಲ್ಲಿ ಟೋಟಲ್ 25 ಪೀಸಸ್ ಇತ್ತು. ಆಲ್ಮೋಸ್ಟ್ ಒಂದು 6 to 7 ಆಲ್ರೆಡಿ ಯೂಸ್ ಮಾಡಿಬಿಟ್ಟಿದ್ದೀವಿ. ಸೊ ಎಲ್ಲ ಯಾವುದೇ ಪ್ರಾಡಕ್ಟ್ಸ್ದು ಲಿಂಕ್ ಬೇಕು ಅಂದರೆ ಯು ಕ್ಯಾನ್ ಕಮೆಂಟ್ ಡೌನ್. ಓಕೆ, ಇದು ಬಂದು ಇದನ್ನು ನಾನು ಆಲ್ರೆಡಿ ಓಪನ್ ಮಾಡಿದ್ದೀನಿ. ಇದು ಸ್ಪ್ರೇಯಬಲ್ ಆ್ಯಂಡ್ ಪೋರೇಬಲ್ ಬಾಟಲ್. ಅಂದರೆ ಸ್ಪ್ರೇನು ಕೂಡ ಮಾಡ್ಬೋದು. ಲೈಕ್ ನೀವು ಅದನ್ನು ಓಪನ್ ಮಾಡಿ ಮೀನ್ಸ್ ಅಲ್ಲೊಂದು ಓಕೆ ಓಪನ್ ಮಾಡೇ ತೋರಿಸ್ತೀನಿ. ಐಟಮ್ ಅಂದ್ಕೊಂಡು ನಾನೇ ಇಷ್ಟೊಂದು ಎಕ್ಸ್ಟೆನ್ಷನ್ ಮಾಡ್ತೀನಿ. ಓಕೆ, ಇದು ಸ್ಪ್ರೇ ಕೂಡ ಮಾಡ್ಬೋದು. ಇದು ಆಲ್ಮೋಸ್ಟ್ ಹಿಂಗೆ ಓಪನ್ ಮಾಡಿಕೊಟ್ಟಿರ್ತಾರೆ. ಇದನ್ನು ಹೆಂಗೆ ಫಿಕ್ಸ್ ಮಾಡ್ಕೊಳ್ಳೋದು ಅಂದರೆ ಜಸ್ಟ್ ಇದು ಹಿಂಗೆ ಒಳಗಡೆ ಈ ಥರದ್ದು ಕೊಟ್ಟಿರ್ತಾರೆ. ಇದನ್ನು ಜಸ್ಟ್ ಈ ಥರ ಅಟ್ಯಾಚ್ ಮಾಡೋಕ್ಕೆಲ್ಲ ಆಗಲ್ಲ. ಜಸ್ಟ್ ಈ ಥರ ಹಿಂಗೆ ಇಟ್ಬಿಟ್ಟು ಡೈರೆಕ್ಟ್ ಇದ್ರೊಳಗಡೆ ಹಾಕಿ ಆಮೇಲೆ ಕ್ಲೋಸ್ ಮಾಡ್ಕೋಬೇಕು. ಆ್ಯಂಡ್ ಇದು ಸ್ಪ್ರೇ ಮಾಡೋದಕ್ಕೆ ಇಲ್ಲಿ ಪ್ರೆಸ್ ಮಾಡಿದ್ರೆ ನಿಮಗೆ ಆಯಿಲ್ನ ಪೋರ್ ಮಾಡ್ಕೋಬೋದು. ಇದರಿಂದ ಚೆನ್ನಾಗಿದೆ ಅಲ್ಲ. ಲೈಕ್ ಲೆಸ್ ಅಮೌಂಟ್ ಆಫ್ ಆಯಿಲ್ ಎಲ್ಲ. ಇನ್ ದ ಸೆನ್ಸ್ ಆಫ್ ನಾನು ಆರ್ಡ್ರ್ ಮಾಡಿರೋದು ಅಂದರೆ ಒಂದು ಹೆಲ್ತ್ ಬೆನಿಫಿಟ್ಗೆ, ಇನ್ನೊಂದು ಮೇಯ್ನ್ ನೆಸೆಸಿಟಿ ಏನಿದೆಯೋ ಅದನ್ನಷ್ಟೇ ನಾನು ಆರ್ಡ್ರ್ ಮಾಡಿರೋದು. ಅಂದರೆ ಅದು ಬೇಕೇ ಬೇಕು ಐಟಮ್ ಅನ್ನೋದನ್ನು ಮಾತ್ರ ನಾನು ಆರ್ಡ್ರ್ ಮಾಡಿರೋದು. ಸೊ ದಿಸ್ ಇಸ್ ನೆಸೆಸಿಟಿ ಫಾರ್ ಇವಾಗ ನಾವು ಜಿಮ್ಮಿಗೆ ಜಾಯ್ನ್ ಆಗಬೇಕು ಅಂದ್ಕೊಂಡಿದ್ದೀವಿ. ಸೊ ಮೇ ಬಿ ಇವೆಲ್ಲ ರಿಕ್ವೈರ್ ಆಗುತ್ತೆ ಅಂತ ನಾನು ಆರ್ಡ್ರ್ ಮಾಡಿರೋದು. ಅದೆಲ್ಲ ಮೈಂಡಲ್ಲಿ ಇಟ್ಕೊಂಡು ಜಾಯ್ನ್ ಆಗ್ತೀನೋ ಇಲ್ವೋ ಅದು ಸೆಕೆಂಡ್ರಿ. ಬಟ್ ಐ ಜಸ್ಟ್ ಆರ್ಡರ್ಡ್. ಓಕೆ, ಇದು ನನಗೆ ಬಂದು 150 rupees 160 rupees ಬಿತ್ತು. ಬಟ್ ಬೇರೆ ಬೇರೆ ಆ್ಯಕ್ಚುಲಿ ಕಾಲ್ ಬಂದು ಇಂಟ್ರಪ್ಟ್ ಆಗೋಯ್ತು ವಿಡಿಯೋ. ಓಕೆ, ಲೆಟ್ಸ್ ಕಂಟಿನ್ಯೂ. ಸೊ ನೆಕ್ಸ್ಟ್ ಐಟಮ್ ಬಂದು ಟಡನ್. ಆ್ಯಕ್ಚುಲಿ ಇದು ಏನಂತ ನನಗೂ ಗೊತ್ತಿಲ್ಲ. ಇದು ಒಂದೇ ನನಗೆ ಏನಂತ ಗೊತ್ತಿಲ್ಲ. ಸೊ ಇದನ್ನು ಲಾಸ್ಟಲ್ಲಿ ಓಪನ್ ಮಾಡೋಣ. ಓಕೆ, ಇದು ಮುಟ್ಟದಾಗ ಗೊತ್ತಾಗ್ತಿದೆ ನೆಟ್ಟು. ಇದು ಮೆಸ್ ಸರಿ. ಇದಕ್ಕೆ ಹಾಕೋಕ್ಕೆ ಕಿಟಕಿಗಳಿಗೆ ಸೊಳ್ಳೆ ಪಾಪು ಬರ್ತಾನಲ್ಲ ಅಲ್ಲಿ, ಅದಕ್ಕೆ ಸುಮ್ಮನೆ ಯಾಕೆ ಎಲ್ಲ ಫಸ್ಟ್ ಪ್ರಿಕಾಷನ್ಸ್ ತೊಗೊಬಿಡೋದು. ನಮ್ಮ ಸೇಫ್ಟಿ ನೋಡ್ಕೊಬಿಡೋದು ಫಸ್ಟ್.
ಸೊ ಇದನ್ನು ಆರ್ಡ್ರ್ ಮಾಡಿರೋದು 2 ಬಂದಿದೆ. ಯಾವ ಸೈಜಲ್ಲಿ? 2 ಅಲ್ಲ, ಸಾರಿ ಗೈಸ್, ಒಂದೇ ಈ ಸೈಜು. ನಮ್ಮ ಕಿಟಕಿಗೆ ಆಗುತ್ತಾ ಇದು? ಓಕೆ, ಪರ್ಫೆಕ್ಟಾಗಿ ಕೊಟ್ಟಿದ್ದಾರೆ. ಈ 3 ವಿಂಡೋಸ್ ಇದೆ, ಐ ಮೀನ್ 3 ಡೋರ್ಸ್ ಇದೆ ವಿಂಡೋದು. ಸೊ ಇದಕ್ಕೆ ಅವರೇ ಇದನ್ನು ಕೂಡ ಕೊಟ್ಟಿದ್ದಾರೆ. ಇದು ಯಾವ ಥರ ಆರ್ಡ್ರ್ ಮಾಡಿದ್ದೀನಿ ಅಂದರೆ ಸ್ಟಿಕ್ ಮಾಡಿ ಎತ್ತೋದು. ಬಿಕಾಸ್ ಕಿಟಕಿ ತೆಗಿಯೋಕ್ಕೆ ಹಾಕೋಕ್ಕೆ ಎಲ್ಲ ಕಷ್ಟ ಆಗುತ್ತೆ. ಆ್ಯಂಡ್ ಕಿಟಕಿ ತೆಗಿಲೇಬೇಕು ಬಿಕಾಸ್ ಹವೆ. ಸೊ ಅದಕ್ಕೋಸ್ಕರ ಕಿಟಕಿ ತೆಗಿಲೇಬೇಕಲ್ಲ. ಸೊ ಅದಕ್ಕೆ ವಿತ್ ಸ್ಟಿಕ್ ಮಾಡೋದು ಇರೋ ಥರ ಆರ್ಡ್ರ್ ಮಾಡಿದ್ದೀನಿ. ಅದ್ರ ಜೊತೆ ಮತ್ತೆ ಒಂದೇನೋ ಕೊಟ್ಟಿದ್ದಾರೆ, ಟೇಪ್ ಅನಿಸುತ್ತೆ ಅಲ್ಲ, ಡಬಲ್ ಸೈಡೆಡ್ ಟೇಪ್ ಕೊಟ್ಟಿದ್ದಾರೆ ಅವರೇ. ಸೊ ಇದು ಇನ್ನೊಂದು ಪ್ರಾಡಕ್ಟು. ಓಕೆ, ಕೊಟ್ಟಿದ್ದಾರೆ. ಸೊ ಇದನ್ನೇ ಯೂಸ್ ಮಾಡ್ತೀನಿ ಇವಾಗ ನೆಕ್ಸ್ಟ್ ಓಪನ್ ಮಾಡೋಕ್ಕೆ. ಓಕೆ, ನೆಕ್ಸ್ಟ್ ಬಂದು ಪ್ರಾಡಕ್ಟ್. ಇದರಲ್ಲಿ ಗೊತ್ತಾಯ್ತು ನನಗೆ ಏನಿದೆ ಅಂತ. ಓಕೆ, ಇವಾಗ ಇದನ್ನು ಓಪನ್ ಮಾಡೋಣ. ಹೆಂಗೆ ಓಪನ್ ಮಾಡೋದು? ಇಲ್ಲಿ ಯಾರೋ ಆಲ್ರೆಡಿ ಚೂಟಿದ್ದಾರೆ. ಹಿಂಗೆ ಓಪನ್ ಮಾಡೋದು. ಸಖತ್ ಶಾರ್ಪ್ ಇದೆ, ಹೋಗುತ್ತೆ ಕೈ ಅಷ್ಟೇ. ಇದೇನು ಓಪನ್ ಇಲ್ಲದೆ ಇರೋದು ಓಪನ್ ಮಾಡ್ತೀನಿ ನಾನು, ಅಂದ್ಕೊಂಡೆ ಇದೆ ಅಂತ. ಇದು ಬಂದು ವಾಟರ್ ವೆಸಲ್ಸ್ ಹಾಕಿಡೋದಕ್ಕೆ. ಬಟ್ ಫೋಟೋದಲ್ಲಿ ದೊಡ್ಡದಾಗಿ ಕಾಣಿಸ್ತಿತ್ತು, ಇಲ್ಲಿ ನೋಡಿ ಎಷ್ಟು ಪುಟ್ಟದಾಗಿದೆ. ಇಷ್ಟಗಲ ಇದೆ, ನನ್ನಷ್ಟಗಲ ಇದೆ. ಇದಕ್ಕೆ ಇದು ಕೊಟ್ಟಿದ್ದಾರೆ. ಸೊ ಇಲ್ಲಿ ಈ ಥರ ಇಟ್ಕೊಳ್ಳೋದು. ಆ್ಯಂಡ್ ಕೆಳಗಡೆ ವಾಟರ್ನ ಕಲೆಕ್ಟ್ ಮಾಡಿಕೊಂಡು ಔಟ್ಸೈಡ್ ಇದಾಗುತ್ತೆ. ನನಗೆ ಮೇಯ್ನಾಗಿ ಇದೇ ಬೇಕಿದ್ದಿದ್ದು. ಬಿಕಾಸ್ ನಮ್ಮದು ಸಿಂಕು ಹೆಂಗೆ ಮಾಡಿದ್ದಾರೆ ಅಂದರೆ ಹಿಂಗೆ ಮಾಡಿದ್ದಾರೆ. ಸಿಂಕ್ ಒಳಗಡೆ ನೀರು ಹೋಗಲ್ಲ, ಪಾತ್ರೆಗಳು ದಬಾಕಿದ್ರೆ ಉಲ್ಟಾ ಹೋಗುತ್ತೆ ಒಳಗಡೆ, ಗ್ಯಾಸ್ ಸ್ಟವ್ ಹತ್ರ ಹೋಗುತ್ತೆ ನೀರು. ಸೊ ಅದಕ್ಕೆ ನನಗೆ ಮೇಯ್ನಾಗಿ ಬೇಕಿತ್ತು. ಸೊ ಓಕೆ, ಹಿಂಗಿದೆ. ಎಲ್ಲ ಧೂಳು ಡಸ್ಟ್ ಆಗಿಬಿಟ್ಟಿದೆ, ಅದಕ್ಕೆ ಒಂಥರ ಕಾಣಿಸ್ತಿದೆ. ನಾನೇನೋ ಸ್ಕ್ರ್ಯಾಚಸ್ ಆಗಿದೆ ಅಂದ್ಕೊಂಡೆ, ಬಟ್ ಏನೋ ಒಂಥರ ಡಸ್ಟ್ ಇದೆ. ಸೊ ಕೆಳಗಿಡ್ತೀನಿ. ಓಕೆ, ಇದ್ರಲ್ಲಿ ಏನಿದೆ? ಐ ಥಿಂಕ್ ನಾನು ಸ್ಟ್ಯಾಂಡ್ ಅನ್ಕೋತೀನಿ. ಓಪನ್ ಮಾಡೋದು. ಓಕೆ, ನಾನು ಅಂದ್ಕೊಂಡಿದ್ದು ಬೇರೆ ಸ್ಟ್ಯಾಂಡು. ಓಕೆ, ಇದು ಬೇರೆದು. ನೈಸ್, ಚೆನ್ನಾಗಿದೆ. ಮುಟ್ಟಿ ನೋಡೋಣ ಹೇಗಿದೆ ಅಂತ. ಓಕೆ, ಇಟ್ ಲುಕ್ಸ್ ಗುಡ್. ಅಂದರೆ ಕ್ವಾಲಿಟಿನೂ ಏನೋ ಒಂಥರ ಚೆನ್ನಾಗಿ ಕಾಣಿಸ್ತಿದೆ. ಅಂದರೆ ವೆಯ್ಟ್ ಇದೆ, ಗೋಡೆಗೆ ಹಾಕೋದು. ನೈಸ್. ಕಿಚನ್ಗೆ ಇಲ್ಲಾಂದರೆ ವಾಶ್ರೂಮ್ಗೆ. ಆ್ಯಕ್ಚುಲಿ ಇದು ವಾಶ್ರೂಮ್ಗೆ ಅಂತ ಬುಕ್ ಮಾಡಿರೋದು ನನ್ನ ಹಸ್ಬೆಂಡು. ನಾನು ಕಿಚನ್ಗೆ ಅಂತ ಮೈಂಡ್ ಸೆಟ್ಟಲ್ಲಿ ಕಿಚನ್ಗೆ ಅಂದ್ಕೊಂಡು ಬುಕ್ ಮಾಡಿರೋದು. ಗೊತ್ತಿಲ್ಲ ಎಲ್ಲಿ ಚೆನ್ನಾಗಿ ಫಿಟ್ ಆಗುತ್ತೋ, ಎಲ್ಲಿ ಚೆನ್ನಾಗಿ ಕಾಣಿಸುತ್ತೋ ಹಿಂಗೆ. ಓಕೆ, ಅಲ್ಲಿಡೋದು ಅಷ್ಟೆ. ಚೆನ್ನಾಗಿದೆ ಅಲ್ಲ? ಇವಾಗ ನಾನು ಮಾಡಿಲ್ಲ ಕಿಚನ್ಸ್ ಏನು ಕಮ್ಮಿ ಇಲ್ಲ, ಎಲ್ಲ ಥರ ಐಟಮ್ಸು ಸಿಗುತ್ತೆ. ಎಲ್ಲನೂ ನಾವು ಸೆಟಪ್ ಮಾಡ್ಕೋಬೋದು. ಇಲ್ಲ ಬೇಡ ನಾವು ನೆಕ್ಸ್ಟ್ ಚೇಂಜ್ ಮಾಡ್ಕೊತೀವಿ ಅಂದರೆ ವಿ ಕ್ಯಾನ್ ರೀಪ್ಲೇಸ್ ಇಟ್. ಬಟ್ ಏನೋ ಡಿಫ್ರೆನ್ಸ್ ಇದೆ ನೋಡಿ. ಎಷ್ಟು ದೊಡ್ಡ ಅಗಲ ಇದೆ. ಊಟ ಏನಾದರೂ ಹಿಡ್ಕೊಂಡಿದ್ದೀನ? ಇಲ್ವಲ್ಲ. ಓಕೆ ಓಕೆ
ಒಂದು ಚಿಕ್ಕದು ಒಂದು ದೊಡ್ಡದು ಅವ್ರು ಕೊಟ್ಟಿರೋದು. ಇದು ದೊಡ್ಡದು, ಅದರೊಳಗಡೆ ಇದು ಮರಿ ಒಳಗಡೆ ಇರೋದು. ಒಂದು ಚಿಕ್ಕದು ಒಂದು ದೊಡ್ಡದು ಇರೋದು. ಫೈನ್, ನೈಸ್. ಸೊ ಇದನ್ನೆಲ್ಲ ಇವಾಗ ನಾನು ಆರ್ಗನೈಸ್ ಮಾಡಬೇಕು. ಇದನ್ನೆಲ್ಲ ಮೀನ್ಸ್ ಇನ್ನೂ ಒಂದು ರ್ಯಾಕ್ ಬರಬೇಕು. ಆ ರ್ಯಾಕ್ ಬಂದಿದೆ ಅಂದ್ಕೊಂಡಿದ್ದೆ ನಾನು, ನೀಟಾಗಿ ಆರ್ಗನೈಸ್ ಮಾಡಿಬಿಡೋಣ ಇವತ್ತೇ ಅಂತ. ಬಟ್ ಸ್ಟಿಲ್ ಇನ್ನೂ ಐಟಮ್ಸ್ ಬರೋದಿದೆ. ನಮ್ಮ ಕಿಚನ್ ನೋಡಿದ್ರೆ ಫುಲ್ ಮೆಸ್ಸಿಯಾಗಿದೆ. ಅಂದರೆ ನಾನು ಏನೂ ಎತ್ತಿಕ್ಕಿಲ್ಲ, ಬಿಕಾಸ್ ಅಲ್ಲಿ ಎತ್ತಿಕ್ಕೋದಕ್ಕೆ ಏನೂ ಇಲ್ಲ. ಐಟಮ್ಸ್ ನಾವು ಆರ್ಡ್ರ್ ಮಾಡಿರೋದು ಇವಾಗ ಸ್ಟೋರೇಜ್ ಬಾಕ್ಸಸ್ ಅವೆಲ್ಲ ಏನೂ ಬಂದಿಲ್ಲ. ಸೊ ನಾನು ಎಲ್ಲೂ ಆರ್ಗನೈಸ್ ಮಾಡೋಕ್ಕಾಗಲ್ಲ. ಸೊ ಅದು ಬರೋವರೆಗೂ ಎಲ್ಲ ಹಂಗೆ ಜಸ್ಟ್ ರ್ಯಾಂಡಮಾಗಿ ಅಲ್ಲಲ್ಲೇ ಇಟ್ಬಿಟ್ಟಿದ್ದೀನಿ. ಇದಕ್ಕೆ ಎತ್ಕೊಟ್ಟಿದ್ದಾರೆ, ಏನಿದು ವಾಲ್ ಹೂಕೆ. ಬಟ್ ಏನು ಕಮೆಂಟ್ಸಲ್ಲೆಲ್ಲ ನೋಡಿದೆ, ಫುಲ್ಲು ಸ್ಟಿಫಾಗಿ ಕುತ್ಕೊಳ್ಳುತ್ತೆ, ವೆಯ್ಟು ತುಂಬ ತಡೆಯುತ್ತೆ ಅಂತ ಹಾಕಿದರು. ಸೊ ಇದನ್ನೆಲ್ಲ ನೋಡಿ ನಾನು ಬುಕ್ ಮಾಡಿದ್ದೀನಿ. ಲೆಟ್ಸ್ ಹೇಗಿರುತ್ತೆ ಅಂತ. ನಾನು ನನ್ನ ಕಿಚಪ್ ಅಂತ ಇದ್ದೀನಿ. ಒನ್ಸ್ ಕಿಚನ್ನ ಮೇಕ್ ಓವರ್ ಮಾಡೋದ್ಮೇಲೆ ಒಂದ್ಸಲ ವೀಡಿಯೋ ಮಾಡ್ತೀನಿ, ಇಲ್ಲಾಂದರೆ ಮಾಡಬೇಕಾದ್ರೆ ಮಾಡ್ತೀನಿ. ಹೆವಿ ಭಾರ ಇದೆ. ಇದು ಬಂದು ಕ್ಯಾಸ್ಟ್ ಐರನ್ದು ತವಾ ಬುಕ್ ಮಾಡಿದ್ವಿ. ಬುಕ್ ಮಾಡಿಲ್ಲ, ನಮ್ಮಪ್ಪ ಮಾರ್ಕೆಟ್ಗೆ ಹೋಗಿದ್ರು, ಅಲ್ಲಿ ತರಿಸ್ಕೊಂಡಿದ್ದು. ಕುಕ್ ಬೀಟ್ ಅವ್ರದ್ದು. ನಾವು ಆ್ಯಕ್ಚುಲಿ ಇಂಡಸ್ ಅವ್ರದ್ದು ನೋಡಿ ಅಂತ ಹೇಳಿದ್ದು, ಅಲ್ಲಿ ಸಿಕ್ಕಿಲ್ಲ ಅನ್ಕೋತೀನಿ ನಾನು. ಅದಕ್ಕೆ ಇದು ಚೆನ್ನಾಗಿತ್ತಂತೆ, ಇದು ತೊಗೊಂಡು ಬಂದಿದ್ದಾರೆ. ಅಪ್ಪ ಹೆವಿ ವೆಯ್ಟ್ ಇದೆ. ಏನಕ್ಕಿದು? ಓಕೆ, ಈ ಥರ ಇಟ್ಕೊಳ್ಳೋಕ್ಕೆ. ಹೇಗೆ ಕೊಟ್ಟಿದ್ದಾರೆ ನೋಡಿ, ಇದಕ್ಕೆ ಕಡೆ ಸೈಡು. ನೈಸ್. ಇದನ್ನು ನೀಟಾಗಿ ಸೀಸನಿಂಗ್ ಮಾಡಿ, ನೀಟಾಗಿ ಮೇಂಟೈನ್ ಮಾಡಿ, ನೀಟಾಗಿ ಇಟ್ಕೋಬೇಕು. ಆರೆಲ್ಸ್ ಈವನ್ ದಿಸ್ ಗೆಟ್ ರಸ್ಟ್. ಸೊ ಅದಕ್ಕೆ ಮೇಂಟೆನೆನ್ಸ್ ಇರಬೇಕು. ನೀಟಾಗಿ ಮೇಂಟೈನ್ ಮಾಡೋ ಥರ ಮೇಂಟೈನ್ ಮಾಡ್ತೀರಾ ಅನ್ನೋ ಆಗಿದ್ದರೆ ಮಾತ್ರ ತಗೊಳ್ಳಿ. ಬಿಕಾಸ್ ಮಾಡಲೇಬೇಕು ಇದು, ಇಲ್ಲಾಂದರೆ ಹಾಳಾಗಿಬಿಡುತ್ತೆ. ಇವಾಗ ಇದನ್ನು ನಾನು ಇನ್ನೂ ಏನು ಸೀಸನಿಂಗ್ ಏನು ಮುಟ್ಟೇ ಇಲ್ಲ. ನಾನು ಇನ್ನು ಫಸ್ಟ್ ಆಫ್ ಆಲ್ ಇದನ್ನು ಸ್ವಲ್ಪ ಟೈಮ್ ತೊಗೋತಾ ಇದ್ದೀನಿ ಸೆಟಲ್ ಆಗೋದಕ್ಕೆ. ಲೈಕ್ ಐ ನೀಡ್ ಅ ಟೈಮ್. ಓಕೆ, ಇದೊಂದು. ಆ್ಯಂಡ್ ಫೈನಲಿ ಲಾಸ್ಟ್ ಬಟ್ ನಾಟ್ ಲೀಸ್ಟ್, ಇವೆಲ್ಲ ಆಲ್ರೆಡಿ ಓಪನ್ ಮಾಡಿಬಿಟ್ಟಿದ್ದೀವಿ. ಇದು ಬಂದು ಕುಕ್ಕರು. ಎಷ್ಟು ಲೀಟ್ರದು ಅಂದರೆ 7.5 ಲೀಟರ್ದು. ಸ್ಟೈನ್ಲೆಸ್ ಸ್ಟೀಲ್ದು. ಐ ಥಿಂಕ್ ಜಾಸ್ತಿ ಪ್ರೈಸ್ ಇದು ಅಂದ್ಕೋತೀನಿ. ಪ್ರೈಸ್ ಜಾಸ್ತಿ ಇದು. ನಾರ್ಮಲ್ ಕುಕ್ಕರ್ಸು ಬಂದು ಅಲ್ಯೂಮಿನಿಯಮಲ್ಲಿ, ಸ್ಟೀಲಲ್ಲಿ ಬರುತ್ತೆ. ಇದು ಮಾತಾಡಿ ಸುಸ್ತಾಗೋಯ್ತು. ಸ್ಟೈನ್ಲೆಸ್ ಸ್ಟೀಲಲ್ಲಿ. ಲೈಕ್ ಆಲ್ಮೋಸ್ಟು ಎಲ್ಲರೂ ನಮ್ಗೆ ಹೇಳೋದೇ ಸ್ಟೈನ್ಲೆಸ್ ಸ್ಟೀಲ್ನ ಯೂಸ್ ಮಾಡಿ ಅಂತ. ಬಿಕಾಸ್ ಹೆಲ್ತ್ಗೆ ಅದು ಲೈಕ್ ಬೇರೆದನ್ನು ಹೋಲಿಸ್ಕೊಂಡ್ರೆ ಸ್ಟೈನ್ಲೆಸ್ ಸ್ಟೀಲ್ ಇಸ್ ಗುಡ್ ಫಾರ್ ಹೆಲ್ತ್ ಅಂತಾನೆ. ಸೊ ಅದಕ್ಕೆ ಏನೇನಕ್ಕೂ ಖರ್ಚು ಮಾಡ್ತೀವಂತೆ, ಎಲ್ಲೆಲ್ಲೋ ಎಷ್ಟೆಷ್ಟು ಆಗ್ತೀವಂತೆ. ಸೊ ಅದಕ್ಕೆ ನಮ್ಮ ಹೆಲ್ತಿಗೆ ನಾವು ಇನ್ವೆಸ್ಟ್ ಮಾಡೋದ್ರಲ್ಲಿ ಏನೂ ಮಿಸ್ಟೇಕ್ ಇಲ್ಲ, ರಾಂಗ್ ಇಲ್ಲ, ಏನೂ ರಾಂಗ್ ಇಲ್ಲ. ಸೊ ಫಸ್ಟ್ ನಮಗೆ ಬೇಕಾಗಿರೋದು ನಮ್ಮ ಹೆಲ್ತ್ ಅಲ್ವಾ. ಸೊ ಅದಕ್ಕೆ ವಿ ಥಾಟ್ ದಟ್ ಅದಕ್ಕೋಸ್ಕರ ಅಷ್ಟೇ ನಾವು ಮತ್ತೆ ಎಲ್ಲನೂ ಪರ್ಚೇಸ್ ಮಾಡ್ತಿರೋದು. ನಮ್ಗೆ ಏನು ಬೇಕು, ನಮ್ಮ ಹೆಲ್ತಿಗೆ ಏನು ಬೇಕು, ನಾವು ಹೆಲ್ತಿಗೆ ಅದಕ್ಕೆ ಏನೇನು ಐಟಮ್ಸ್ ಬೇಕು ಅದನ್ನಷ್ಟೇ ನಾವು ತೊಗೋತಾ ಇರೋದು. ತೊಗೋತಾ ಇಲ್ಲ. ಓಕೆ, ಚೆನ್ನಾಗಿದೆ. ಇದೇ ಥರದ್ದು ಚಿಕ್ಕದು ತೊಗೊಂಡಿದ್ದೀವಿ. ಅದು ಆಲ್ರೆಡಿ ಓಪನ್ ಮಾಡೆಲ್ಲ ಯೂಸ್ ಮಾಡಿದ್ದೀವಿ. ಇದನ್ನು ಅಲ್ಲೇ ಇಕ್ಕಿದ್ದೆ, ಇವಾಗ ತೊಗೊಬಂದಿರೋದು. ಇದು ಬ್ರ್ಯಾಂಡ್ ಬಂದು ನಂದಿಯಲ್ಲಿ ತೊಗೊಂಡಿರೋದು. ಇದನ್ನು ಅಪ್ಪ ಮಾರ್ಕೆಟಲ್ಲೇ ತೊಗೊಂಡಿದ್ದು, ಆರ್ಡ್ರ್ ಮಾಡಿಲ್ಲ. ಇದು ಚೆನ್ನಾಗಿದೆ. ಆ್ಯಂಡ್ ಇಷ್ಟೇ ವ್ಯಾರಂಟಿ ಕಾರ್ಡ್. ಇಷ್ಟು ಐಟಮ್ಸ್ನ ಬುಕ್ ಮಾಡಿದ್ವಿ. ಅವೆರಡು ಮಾರ್ಕೆಟಲ್ಲಿ ತೊಗೊಬಂದಿದ್ದು. ಯಾವುದಾದ್ರೂ ಐಟಮ್ಸ್ದು ಲಿಂಕ್ ಬೇಕು ಅಂತಂದರೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು. ಬೈ ಬೈ.